ತುಮಕೂರು ಡಿಸ್ಟಿಕ್ಕಲ್ಲಿ ಬರುವ ಪಾವಗಡ ಎಂಬ ಊರಿನಲ್ಲಿ ಒಂದು ಅನ್ಸಾಲ್ವ್ಡ್ ಮಿಸ್ಟ್ರಿ ಕೇಸ್ ಇಲ್ಲಿವರೆಗೂ ಇದೆ. ಇಲ್ಲಿವರೆಗೂ ಯಾವುದೇ ಪೊಲೀಸ್ ಕೈಲಿಂದಲೂ ಈ ಕೇಸ್ನ ಸಾಲ್ವ್ ಮಾಡೋದಕ್ಕೆ ಆಗಿಲ್ಲ. ಸತತ 42 ವರ್ಷ ತುಂಬಿತು ಈ ಕೇಸ್ಗೆ. ಇಲ್ಲಿವರೆಗೂ ಈ ಕೇಸು ಸಾಲ್ವೇ ಆಗಿಲ್ಲ. ನೀವು ಕೇಳ್ಬೋದು, ಏನು ಗುರು ಪೊಲೀಸ್ ಕೈಲೇ ಸಾಲ್ವ್ ಮಾಡಿದಂಥ ಕೇಸು ಸಹ ಇದೆಯಾ ಅಂತ. ಎಸ್, ಇದೊಂದೇ ಅಲ್ಲ, ಎಷ್ಟೋ ಕೇಸ್ಗಳು ಪೊಲೀಸರಿಂದ ಸಹ ಸಾಲ್ವ್ ಮಾಡೋದಕ್ಕಾಗದಂಥ ಕೇಸ್ಗಳು ಸಹ ಇದ್ದಾವೆ. ಅದರಲ್ಲಿ ಇದು ಒಂದು. ಸೊ ಹೆಚ್ಚಿನ ಟೈಮ್ ವೇಸ್ಟ್ ಮಾಡ್ದಿಲ್ದಂಗೆ ಸೀದಾ ಕತೆ ಕಡೆ ಬರೋಣ. 1983 ಏಪ್ರಿಲ್ 29. ನಾನು ಆಗಲೇ ಹೇಳ್ದಂಗೆ ಈ ಕತೆ ನಡೆದಿದ್ದು ತುಮಕೂರು ಡಿಸ್ಟಿಕ್ ಪಾವಗಡ ಎಂಬ ಊರಿನಲ್ಲಿ. ಗೈಸ್, ಏಪ್ರಿಲ್ ಅಂತಂದರೆ ಆಗ್ತಾನೆ ಚಳಿಗಾಲ ಮುಗಿದು ಬೇಸಿಗೆಗಾಲ ಸ್ಟಾರ್ಟ್ ಆಗಿರುತ್ತೆ. ಸಾಮಾನ್ಯವಾಗಿ ಬೇಸಿಗೆ ಅಂತಂದರೆ ಹಳ್ಳಿ ಕಡೆ ಪ್ರತಿಯೊಬ್ಬರು ಹೊರಗಡೆ ಮಲಗೋದಕ್ಕೆ ಇಷ್ಟಪಡ್ತಾರೆ, ಜೊತೆಗೆ ಹೊರಗಡೆ ಊಟ ಮಾಡೋಕ್ಕೆ ಕೂಡ. ಅದೇ ರೀತಿ ಆ ಸೆಕ್ಯೂರಿಟಿ ಕೆಲಸ ಮಾಡ್ತಿದ್ದ ವ್ಯಕ್ತಿಯೂ ಸಹ ಬೆಳಗ್ಗೆ ಮನೆಗೆ ಬಂದು ಸಣ್ಣ ಪುಟ್ಟ ಕೆಲಸ ಎಲ್ಲ ಮುಗಿಸ್ಕೊಂಡು ಸುಮಾರು 7 ಗಂಟೆ ಸಮಯದಕ್ಕೆ ಫ್ಯಾಮಿಲಿ ಜೊತೆ ಊಟಕ್ಕೆ ಕುತ್ಕೊತಾನೆ. ನಾರ್ಮಲ್ಲಾಗಿ ಅವತ್ತಿನ ದಿನ ಏನು ನಡೀತು ಅಂತ ಡಿಸ್ಕಸ್ ಮಾಡ್ತಾ ಅವ್ರ ವೈಫ್ ಜೊತೆ ಆರಾಮಾಗಿ ಊಟ ಮಾಡಿಕೊಂಡು ಮಗಳನ್ನು ಆಡಿಸ್ಕೊಂಡು ಸೀದಾ ಮಲಗೋದಕ್ಕೆ ಹೋಗ್ತಾರೆ, ಅದು ಹೊರಗಡೆ. ಸುಮಾರು 11 ಗಂಟೆ ಹೊತ್ತಿಗೆ ಅವನಿಗೆ ಏನೋ ಎಚ್ಚರವಾಗುತ್ತೆ. ಎಚ್ಚರವಾಗಿ ಎದ್ದು ನೋಡ್ತಾನೆ, ಪಕ್ಕದಲ್ಲಿದ್ದ 5 ವರ್ಷದ ಮಗಳು ಗೌರಿ ಮಿಸ್ಸಿಂಗ್. ಅವನು ಆಗ್ಲೇ ಗಾಬರಿಯಿಂದ ಎಲ್ಲ ಕಡೆ ಹುಡುಕ್ತಾನೆ, ಮನೆ ಸರೌಂಡಿಂಗ್ ಎಲ್ಲ ಹುಡುಕ್ತಾನೆ. ಗೌರಿ ಎಲ್ಲೂ ಸಹ ಸಿಗೋದಿಲ್ಲ. ಗೌರಿ ವಾಯ್ಸು ಸಹ ಬರೋದಿಲ್ಲ. ಅದೇ ರೀತಿ ಹೋಗಿ ಅವ್ರ ಹೆಂಡತಿನ ಎಬ್ಬರಿಸ್ತಾನೆ. ಇಬ್ಬರೂ ಸಹ ಎಲ್ಲ ಹುಡುಕ್ತಾರೆ, ಗೌರಿ ಸಹ ಎಲ್ಲೂ ಸಿಗೋದಿಲ್ಲ. ಅಕ್ಕಪಕ್ಕದವ್ರು ನೋಡ್ಬಿಟ್ಟು ಏನಾಯಿತು ಅಂತ ಕೇಳಿದಾಗ ಅವಾಗ ಏನಾಯಿತು ಅಂತ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ. ಅಕ್ಕಪಕ್ಕದ ಮನೆ ಜೊತೆಗೆ ಅವರು ಇಡೀ ಊರೇ ಗೌರಿನ ಹುಡ್ಕೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಗೌರಿದು ಒಂದು ಸಣ್ಣ ಸುಳಿವು ಸಹ ಸಿಗೋದಿಲ್ಲ. ಅವ್ರ ತಂದೆ ತಾಯಿ ತುಂಬಾ ಗಾಬರಿ ಆಗ್ತಾರೆ. ಅದೇ ಸಮಯದಲ್ಲಿ ಅವ್ರ ಊರಿನ ಪಕ್ಕದಲ್ಲಿದ್ದ ಒಂದು ಕಾಡಿನಿಂದ ಒಂದು ದೊಡ್ಡ ಸೌಂಡ್ಸ್ ಬರುತ್ತೆ. ಆ ಶಬ್ದ ಕೇಳಿ ಊರಿನ ಜನರು ತುಂಬ ಗಾಬರಿ ಆಗ್ತಾರೆ. ಇದು ಡೆಫಿನೆಟ್ಲಿ ತೋಳ ಇರ್ಬೋದಾ ಅಂತ ಅವ್ರಿಗೊಂದು ಸ್ವಲ್ಪ ಕನ್ಫ್ಯೂಷನ್ ಸಹ ಇರುತ್ತೆ. ಆ ಸೌಂಡಿಗೆ ಬಂದ ದಿಕ್ಕಿನ ಕಡೆ ಇಡೀ ಊರು ಮತ್ತು ಗೌರಿಯ ತಂದೆ ತಾಯಿ ಕೂಡ ಹೋಗ್ತಾರೆ. ಸ್ವಲ್ಪ ದೂರ ನಡೆದ ನಂತರ ಅವ್ರಿಗೊಂದು ಶಾಕಿಂಗ್ ಘಟನೆ ಕಾದಿರುತ್ತೆ. ಅದೇನಂತಂದರೆ, ಗೌರಿ ಯೂಸ್ ಮಾಡ್ತಿದ್ದಂಥ ಬಳೆ ಮತ್ತು ಅವಳ ಬಟ್ಟೆ ಚೂರು ಮತ್ತು ಬ್ಲಡ್ ನೋಡಿ ಊರಿನ ಜನ ಶಾಕ್ ಆಗ್ತಾರೆ. ಆ ಕಾಡಿನ ಸುತ್ತಮುತ್ತ ಎಲ್ಲ ಹುಡುಕ್ತಾರೆ, ಗೌರಿದು ಸಣ್ಣ ಸುಳಿವು ಸಹ ಸಿಗೋದಿಲ್ಲ. ಊರ ಜೊತೆಗೆ ಅವರ ತಂದೆ ತಾಯಿ ಇಡೀ ನೈಟ್ ಹುಡುಕ್ತಾರೆ, ಗೌರಿ ಒಂದು ಸಣ್ಣ ಸುಳಿವು ಸಹ ಸಿಗೋದಿಲ್ಲ. ಮಾರನೇ ದಿನ ಬೆಳಗ್ಗೆ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ. ಪೊಲೀಸವರು ಏನೋ ನಾರ್ಮಲ್ ಕೇಸ್ ಇರ್ಬೋದು, ಏನೋ ಆಗಿರ್ಬೋದು ಅಂತ ನೆಗ್ಲೆಕ್ಟ್ ಮಾಡ್ತಾರೆ. ಆದರೂ ಸಹ ಕಂಪ್ಲೇಂಟ್ನ ತೊಗೊತಾರೆ. ಕಂಪ್ಲೇಂಟ್ ತೊಗೊಂಡಿದ್ಮೇಲೆ ಇನ್ವೆಸ್ಟಿಗೇಷನ್ನು ಕೂಡ ಸ್ಟಾರ್ಟ್ ಮಾಡ್ತಾರೆ. ಅವರು ಸಹ ಇದು ತೋಳದ್ದೇ ಕತೆ ಇರ್ಬೋದು ಅಂತ ಹೇಳಿ ಸುಮ್ಮನೆ ಆಗ್ತಾರೆ. ಸ್ವಲ್ಪ ದಿನದ ನಂತರ ಎಗೈನ್ ಒಂದು ವಾರದ ನಂತರ ಒಬ್ಬ 3 ವರ್ಷ ಹೆಣ್ಣು ಮಗಳು ಅದೇ ರೀತಿಯೇ ಕಾಣೆ ಆಗ್ತಾಳೆ. ಇದೇ ಥರ ನೆಕ್ಸ್ಟ್ ವಾರ ಸಹ ನಡೆಯುತ್ತೆ. ಅದೇ ಥರ ಸೇಮ್ ಒಬ್ಬ ಹೆಣ್ಮಗು ತಿರ್ಗಾ ನಾಪತ್ತೆ ಆಗ್ತಾಳೆ. ಇದನ್ನೆಲ್ಲ ಗಮನಿಸಿದ ಊರಿನ ಜನರು ತೋಳಗಳು ಎಲ್ಲಿ ಇರ್ತವೆ ಅಂತ ಹುಡುಕೊಂಡು ಹೋಗಿ ಅದನ್ನು ಬೇಟೆಯಾಡಲು ಸ್ಟಾರ್ಟ್ ಮಾಡ್ತಾರೆ. ಪೊಲೀಸರು ಸಹ ಆ ಊರಿಗೆ ಹೆಚ್ಚಿನ ಭದ್ರತೆಯನ್ನು ಕೊಡಲು ಪ್ರಯತ್ನಿಸ್ತಾರೆ. ಗಾಯ್ಸ್, ಇಲ್ಲಿ ನೀವೇ ಯೋಚನೆ ಮಾಡಿ, ಇಷ್ಟೆಲ್ಲ ಸೀನ್ ಕ್ರಿಯೇಟ್ ಆಗಿದೆ, ಆದ್ರೂ ಅವ್ರಿಗೆ ಯೋಚನೆ ಮಾಡ್ತಾ ಇಲ್ಲ. ಗೌರಿ ಮತ್ತು ಈ 3 ಹೆಣ್ಣು ಮಕ್ಕಳು ಸಹ ಇವ್ರು ಹೇಳಿದ ರೀತಿ ತೋಳನೇ ತಗೊಂಡು ಹೋಗಿದ್ದಿದ್ರೆ ಆ ತೋಳದ ಸೌಂಡು ಸಹ ಇರಬೇಕಾಗಿತ್ತು. ಆ ತೋಳ ಎತ್ಕೊಂಡು ಹೋಗ್ಬೇಕಾದ್ರೆ ಆ ಮಕ್ಕಳು ಸಹ ಒಂದು ಸ್ವಲ್ಪನಾದ್ರೂ ನಾಯ್ಸ್ ಮಾಡ್ತಾನೆ ಎದ್ದಿರುತ್ತಾನೆ. ಆಮೇಲೆ ಆ ಎಳ್ಕೊಂಡು ಹೋಗೋ ದಾರಿಯಲ್ಲೋ ಅವ್ರದ್ದೊಂದು ಫುಟ್ ಪ್ರಿಂಟ್ ಸಹ ಇದ್ದೇ ಇರುತ್ತಿತ್ತು ತಾನೆ. ಅದೇ ಇದ್ಯಾವುದೂ ಇಲ್ಲ, ಆದ್ರೂ ಈ ಜನ ತೋಳ ಅಂತಾನೆ ನಂಬಿರ್ತಾರೆ. ಆಫ್ಟರ್ 2 months ಆ ಊರಲ್ಲಿ ಯಾವುದೇ ಥರ ಮಕ್ಕಳು ಕಳ್ತನ ಆಗ್ತಾ ಇರೋದಿಲ್ಲ, ಯಾವ ತೋಳದ ಕಾಟ ಇರೋದಿಲ್ಲ. ಆಗ ಜನ ಅಂದ್ಕೊತಾರೆ, ಹಬ್ಬ ಇಷ್ಟೆಲ್ಲ ಆಗಿದ್ದು ತೋಳದ ಕಥೆಯಿಂದನೇ, ಈಗ ತೋಳ ಬರ್ತಾ ಇಲ್ಲ, ಮಕ್ಕಳೆಲ್ಲ ಆರಾಮ್ಸಲ್ಲಿ ನೈಟೆಲ್ಲ ಆಟಾಡ್ಕೊಂಡು ಇರ್ಬೋದು, ಈಗ ನಮ್ಮ ಊರಿಗೆ ಯಾವುದೇ ತೊಂದರೆ ಸಹ ಇರೋದಿಲ್ಲ ಅಂತ ಯೋಚನೆ ಮಾಡ್ತಾರೆ. ಆದರೆ ಸೀರಿಯಸ್ಲಿ ಗಾಯ್ಸ್, ಅಸಲಿ ಆಟ ಈಗ ಶುರು ಆಗುತ್ತೆ. ಆ 2 ತಿಂಗಳು ಆದಮೇಲೆ ಅದೇ ರೀತಿಯೇ ಇನ್ನೊಂದು ಹುಡುಗಿ ಕಾಣೆ ಆಗ್ತಾಳೆ.
ಗೈಸ್ ಇಲ್ಲಿ ವಿಚಿತ್ರ ಘಟನೆ ಏನಂತಂದರೆ, ಯಾವುದೇ ಒಂದು ಹುಡುಗಿ ಕಾಣೆ ಆದರೂ ಸಹ ಆ ಕಾಣೆ ಆಗಿದ್ದು ಒಂದು ವಾರದ ನಂತರ ಊರಿನಾಚೆ ಆ ಕಾಡಿನ ಹತ್ರ ಅವ್ರಿಗೆ ಒಂದು ಅವರ ಯೂಸ್ ಮಾಡಿದ ಅಸೆಸರೀಸ್, ಬ್ಲೇಡ್ ಮತ್ತೀಗ ಬುರುಡೆ ಎಲ್ಲ ಸಹ ಸಿಗ್ತಾ ಇರುತ್ತೆ. ಈ ಜನ ತಿರ್ಗಾ ಅದನ್ನೇ ಯೋಚನೆ ಮಾಡ್ತಾರೆ, ಓ ಈ ತಿರ್ಗಾ ತೋಳದ ಹಾವಳಿಗಳು ಜಾಸ್ತಿ ಆಯಿತು ಅಂತ. ಇದೆಲ್ಲ ಡಿಸ್ಕಷನ್ ನಡೀತಾ ಇರಬೇಕಾದ್ರೆ ಪಕ್ಕದೂರಿನ ಒಬ್ಬ ಸುಮಾರು ಒಂದು 85-90 ವರ್ಷದ ಒಬ್ಬ ವೃದ್ಧ ಆ ಊರಿಗೆ ಬರ್ತಾನೆ. ಏನರಪ್ಪ ನಿಮ್ಮ ಊರಿನ ಕತೆ ಏನು, ಏನಕ್ಕೆ ಹೆಣ್ಮಕ್ಳೆಲ್ಲ ಕಾಣೆ ಆಗ್ತಾ ಇದ್ದಾರೆ ಅಂತ ಕೇಳಿದಾಗ 4 ಕಾಣೆ ಆಗಿದೆ, ಇನ್ನೊಂದಕ್ಕೆ ಸ್ಟಾಪ್ ಆಗುತ್ತೆ ಅಂತ ಹೇಳ್ತಾನೆ. ಆ ಥರ ಹೇಳಿದ ವ್ಯಕ್ತಿ ನೋಡೋದಕ್ಕೆ ಯಾವ ಥರ ಇರ್ತಾನೆ ಅಂದರೆ ಒಂಥರ ವಿಚಿತ್ರವಾಗಿರ್ತಾನೆ. ಕೂದಲನ್ನೆಲ್ಲ ಬಿಟ್ಕೊಂಡಿರ್ತಾನೆ. ಒಂದು ಕೈ ಮೇಲೆ ಒಂದು ಹಾವಿನ ಟ್ಯಾಟೂ ಸಹ ಇರುತ್ತೆ. ಜೊತೆಗೆ ಕೈಯಲ್ಲಿ ಒಂದು ಕೋಲ್ ಸಹ ಇಟ್ಕೊಂಡಿರ್ತಾನೆ. ಅಷ್ಟು ಹೇಳ್ಬಿಟ್ಟು ಆ ವ್ಯಕ್ತಿ ಅಲ್ಲಿಂದ ಹೊರಟೋಗ್ತಾನೆ. ಮತ್ತು ಯಾರಿಗೂ ಸಹ ಕಣ್ಣಿಗೆ ಕಾಣಿಸೋದೇ ಇಲ್ಲ ಆ ವ್ಯಕ್ತಿ. 5ನೇ ಹುಡುಗಿ ಕಾಣೆ ಆದ ನಂತರ ಕೆಲವೊಬ್ಬ ಜನಗಳಿಗೆ ಸಣ್ಣ ಸಂಶಯ ಬರುತ್ತೆ. ಕೆಲವೊಬ್ಬರಿಗೆ ಇದು ತೋಳದ ಕತೆ ಅಲ್ಲ, ಇದು ಯಾರೋ ವಾಮಾಚಾರ ಮಾಡೋದಕ್ಕೆ ಈ ಹೆಣ್ಮಕ್ಳನ್ನ ತೊಗೊಂಡೋಗ್ತಾ ಇದ್ದಾರೆ ಅಂತ, ಯಾವುದೋ ಒಂದು ತಂತ್ರವನ್ನು ವಶೀಕರಣ ಮಾಡ್ಕೋಬೇಕು ಅಂತ ಇದನ್ನೆಲ್ಲ ಮಾಡ್ತಾ ಇದ್ದಾರೆ ಅಂತ ಸ್ವಲ್ಪ ಜನಕ್ಕೆ ಒಂದು ಡೌಟ್ ಅನ್ನೋದು ಬರುತ್ತೆ. ಗೈಸ್ ಈ ಸರಿ ಒಂದು ವಾರ ಆದಮೇಲೆ ಎಕ್ಸಾಕ್ಟ್ ಸೇಮ್ ಜಾಗದಲ್ಲಿ ಆ ಹೆಣ್ಮಗಳದು ಒಂದು ಬುರುಡೆ ಮತ್ತು ಬಳೆ ಮತ್ತು ರಕ್ತ ಸಿಗುತ್ತೆ. ಆ ಊರಿನ ಜನರು ಸೀದಾ ಪೊಲೀಸ್ನ ಕರ್ಕೊಂಡು ಬಂದು ತೋರಿಸ್ತಾರೆ. ಪೊಲೀಸರು ಬರೋ ಜೊತೆಗೆ ಪೊಲೀಸ್ ನಾಯಿ ಸಹ ಎತ್ಕೊಂಡ್ಬಂದಿರ್ತಾರೆ. ಆ ನಾಯಿ ಆ ವಸ್ತುಗಳನ್ನೆಲ್ಲ ಸ್ಮೆಲ್ ಮಾಡುತ್ತೆ ಮತ್ತು ಆ ಸ್ಮೆಲ್ ಯಾವ ಡೈರೆಕ್ಷನ್ ಕಡೆಯಿಂದ ಬರ್ತಿತ್ತೋ ಆ ಡೈರೆಕ್ಷನ್ ಕಡೆ ಹತ್ತ ಹೋಗುತ್ತೆ. ಅದ್ರ ಜೊತೆಗೆ ಅದನ್ನು ಹಿಂಬಾಲಿಸ್ಕೊಂಡು ಪೊಲೀಸರು ಮತ್ತು ಊರಿನ ಜನರು ಸಹ ಹೋಗ್ತಾರೆ. ಸುಮಾರು ಒಂದು 2 ಕಿಲೋಮೀಟ್ರ್ ಕಾಡಿನ ಒಳಗಡೆ ಹೋದ ನಂತರ ಒಂದು ಪುಟ್ಟ ಒಂದು ಗುಹೆ ಇರುತ್ತೆ. ಆ ನಾಯಿ ಆ ಗುಹೆ ಒಳಗಡೆ ಹೋಗುತ್ತೆ. ಅಲ್ಲಿ ನೋಡಿದಾಗ ಅವ್ರಿಗೆಲ್ಲ ಇಲ್ಲೊಂದು ವಿಷಯ ಗೊತ್ತಾಗುತ್ತೆ, ಇಲ್ಲಿ ಯಾರೋ ಒಬ್ಬರು ವಾಮಾಚಾರ ವಶೀಕರಣ ಏನೋ ಪ್ರಯೋಗ ಮಾಡಿದ್ದಾರೆ ಅಂತ ಅವ್ರಿಗೆ ಸ್ವಲ್ಪ ಡೌಟ್ ಸಹ ಬರುತ್ತೆ. ಆದರೆ ಯಾರೂ ಸಹ ಆ ಗುಹೆ ಒಳಗಡೆ ಇರೋದಿಲ್ಲ. ಸರಿ ಅಂತ ಸ್ವಲ್ಪ ದಿನ ಆದಮೇಲೆ ಎಲ್ಲ ಕಾಮ್ ಆಗುತ್ತೆ. ಜೊತೆಗೆ ಯಾವ ಹೆಣ್ಮಕ್ಳು ಸಹ ಕಾಣೆ ಆಗ್ತಿರೋದಿಲ್ಲ. ಎಂದಿನಂತೆ ಎಲ್ಲ ದಿನವೂ ನಾರ್ಮಲ್ ಥರನೇ ವರ್ತನೆ ಆಗುತ್ತೆ. ಗೈಸ್ ಈ ಕೇಸು ಇಲ್ಲಿಗೆ 42 ವರ್ಷ ಕಂಪ್ಲೀಟ್ ಆಗಿದೆ. ಈಗಲೂ ಸಹ ಈ ಕೇಸು ಒಂದು ಅನ್ಸಾಲ್ವ್ಡ್ ಮಿಸ್ಟ್ರಿಯಾಗಿ ಉಳಿದಿದೆ. ಗೈಸ್ ನಿಮಗೆ ಈ ಸ್ಟೋರಿ ಬಗ್ಗೆ ನಿಮಗೆ ಏನು ಅನಿಸುತ್ತೆ, ನಿಮ್ಮ ಅಭಿಪ್ರಾಯನ ಕಮೆಂಟ್ ಮುಖಾಂತರ ನನಗೆ ತಿಳಿಸಿ. ಇದೇ ರೀತಿ ನಮ್ಮ ಸುತ್ತಮುತ್ತ ನಡೆಯೋ ಟಾಪಿಕ್ಸ್ಗಳನ್ನು ಎಕ್ಸ್ಪ್ಲೇನ್ ಮಾಡೋ ಪ್ರಯತ್ನ ನಾನು ಮಾಡ್ತೀನಿ. ಐ ಹೋಪ್ ಈ ಸ್ಟೋರಿ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇನ್ನೂ ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.